ಕ್ರಿಮಿನಲ್ಗಳ ಕ್ರೈಮ್ ಲೋಕಕ್ಕೆ ಸ್ವಾಗತ. ನಾನು ಸ್ವಾಮಿ ಮುತ್ತೂರು. ಎಸ್, ಆತ ಎಚ್.ಡಿ. ಕುಮಾರಸ್ವಾಮಿಯವರ ಕಟ್ಟ ಅಭಿಮಾನಿ. ಕುಮಾರಸ್ವಾಮಿ ಹುಟ್ಟುಹಬ್ಬ ಬಂದ್ರೆ ಸಾಕು ಆ ಭಾಗದಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದ. ಮೊನ್ನೆಯಷ್ಟೇ ಎಚ್.ಡಿ.ಕೆ.ಯವರ 58ನೇ ಹುಟ್ಟುಹಬ್ಬವನ್ನ ರಕ್ತದಾನ ಮಾಡೋ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಿದ್ದ. ಆದರೆ ಅದಾದ ವಾರದೊಳಗೆ ಅವನ ರಕ್ತ ಹರಿದಿದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ನಡೆದ 4 ಜೆಡಿಎಸ್ ಕಾರ್ಯಕರ್ತರ ಹತ್ಯೆಯಲ್ಲಿ ಒಂದು. ಇದೇ ಇವತ್ತಿನ ಸ್ಕೆಚ್, ರಾಜಕೀಯ ರಕ್ತಪಾತ. ಎಸ್, ಮೊನ್ನೆಯಷ್ಟೇ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ತಮ್ಮ 58ನೇ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡಿಕೊಂಡ್ರು ಕಣ್ರಿ. ಕುಮಾರಸ್ವಾಮಿಯವರಿಗೆ ರಾಜ್ಯದಾದ್ಯಂತ ಅಭಿಮಾನಿಗಳಿದ್ದಾರೆ. ಅದೇ ರೀತಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬೆನಮನಹಳ್ಳಿ ಗ್ರಾಮದಲ್ಲಿ ಒಬ್ಬ ಕಟ್ಟ ಅಭಿಮಾನಿ ಇದ್ದ. ಆತನ ಹೆಸರೇ ಬಿ.ಕೆ. ಕುಮಾರ್. ಕುಮಾರಸ್ವಾಮಿಯವರ ಅನುಪಸ್ಥಿತಿಯಲ್ಲೇ ಸಾವಿರಾರು ಕಾರ್ಯಕರ್ತರ ಮಧ್ಯೆ ಕುಮಾರಣ್ಣನಿಗೆ ಜೈ ಅಂತ ಜೈಕಾರ ಹಾಕ್ತಿರೋ ಈ ವ್ಯಕ್ತಿಯೇ ಬಿ.ಕೆ. ಕುಮಾರ್. ಈತ ಕುಮಾರಸ್ವಾಮಿಯವರ ಅಪ್ಪಟ ಅಭಿಮಾನಿ ಕಣ್ರಿ. ಅಂತ ಅಭಿಮಾನಿ ಈಗ ನಡು ರಸ್ತೆಯಲ್ಲೇ ಹೆಣವಾಗಿ ಹೋಗಿದ್ದಾನೆ. ಮೂವತ್ತೆಂಟು ವರ್ಷ ವಯಸ್ಸಿನ ಬಿ.ಕೆ. ಕುಮಾರ ಬೆನಮನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ. ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದ ಈತ ಕುಮಾರಸ್ವಾಮಿಯವರ ಮೇಲೆ ಪ್ರಾಣಾನೇ ಇಟ್ಟುಕೊಂಡಿದ್ದ. ಎಚ್.ಡಿ. ಕುಮಾರಸ್ವಾಮಿ ಅವರ ಪಕ್ಕ ಅಭಿಮಾನಿ ಸರ್. ಇವರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಹೋದ ಸಾರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದೆ ಸರ್. ಈ ಸಾರಿ ಚಿಕ್ಕಪಟ್ಟೆ ಯುವಕರಿಗಂತೂ ತುಂಬಾ ಬೇಕಾದವರು ಸರ್. ಕುಮಾರಸ್ವಾಮಿ ಮೇಲ್ಕಂಡ್ರೆ ಪ್ರಾಣ ಸರ್ ಅವ್ರಿಗೆ. ಅದರಿಂದ ಇದನ್ನ ಪಕ್ಕವಾಗಿ ತನಿಖೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಸ್ವಲ್ಪ ದಿವಸದಲ್ಲಿ ಮಾಡಿದ್ರು ಸರ್. ಈಗ 15ನೇ ತಾರೀಕು ಡಿಸೆಂಬರ್ ಪ್ರತಿ ವರ್ಷ ಮಾಡ್ತಾ ಇದ್ವಿ ಸರ್. ಅವನೇ ಪಾಪ ಓಡಾಡ್ಕೊಂಡು ಮಾಡ್ತಾ ಇದ್ರು. ಮಳವಳ್ಳಿ ತಾಲೂಕಿನಲ್ಲಿ ಜೆಡಿಎಸ್ ಬಲಿಷ್ಠಗೊಳ್ಳಲು ಇಲ್ಲಿನ ನಿಷ್ಠಾವಂತ ಕಾರ್ಯಕರ್ತರೇ ಕಾರಣ. ಅಂತ ನಿಷ್ಠಾವಂತ ಕಾರ್ಯಕರ್ತನೊಬ್ಬನನ್ನ ನಡು ರಸ್ತೆಯಲ್ಲೇ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಪಾತಕಿಗಳು. ಪೊಲೀಸ್ ಜೀಪ್ನಲ್ಲಿ ಕಳ್ಳಬೇಕಿನಂತ ಕೂತಿರೋ ಈ ಪಾತಕಿಗಳ ಹೆಸರು ಪ್ರಮೋದ್ ಮತ್ತು ದರ್ಶನ್. ಹಾಗೆ ಮುಖಕ್ಕೆ ಮಾಸ್ಕ್ ಹಾಕಿರೋ ಈ ಪಾತಕಿಗಳ ಹೆಸರು ಕೀರ್ತಿ, ರಾಹುಲ್ ಮತ್ತು ಕೃಷ್ಣ ಅಂತ. ಡಿಸೆಂಬರ್ 24ನೇ ತಾರೀಕು ಶನಿವಾರ ಬೆಳಗ್ಗೆ 6 ಗಂಟೆ ಸಮಯ. ಬಿ.ಕೆ. ಕುಮಾರ ಬನಮನಹಳ್ಳಿ ಪಕ್ಕದಲ್ಲೇ ಇರೋ ಅಂಡನಹಳ್ಳಿ ಗ್ರಾಮಕ್ಕೆ ಶಟಲ್ ಕಾಕ್ ಆಡಲು ಹೋಗಿರ್ತಾನೆ. ಸ್ನೇಹಿತರ ಜೊತೆ ಆಟ ಆಡಿಕೊಂಡು ಇದೇ ರಸ್ತೆಯಲ್ಲಿ ಒಬ್ಬನೇ ಬರ್ತಿರ್ತಾನೆ. ನಲವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಬರ್ತಿದ್ದ ಕುಮಾರನನ್ನ ದರ್ಶನ್ ಮತ್ತು ಪ್ರಮೋದ್ ಅಡ್ಡಗಟ್ತಾರೆ. ಇನ್ನು ಹಿಂದೆಯಿಂದ ಬೈಕ್ನಲ್ಲಿ ಬಂದ ಕೀರ್ತಿ, ರಾಹುಲ್ ಮತ್ತು ಕೃಷ್ಣ ಕುಮಾರನ ಮುಖಕ್ಕೆ ಖಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡ್ತಾರೆ. ಸರ್, ನನಗೆ 9:45 10 ಗಂಟೆಯಲ್ಲಿ ಫೋನ್ ಬಂತು. ಈ ಥರ ಹನ್ನಳ್ಳಿ ಹತ್ರ ನಿಮ್ಮ ಕುಮಾರ್ ಅಂತ ಹುಡುಗಂಗೆ ಚುಚ್ಚಿ ಕೆಳಗಡೆ ಬಿದ್ದು ರಕ್ತ ಎಲ್ಲ ಸಾವಾಗಿದೆ, ಸಿಕ್ಕಾಪಟ್ಟೆ ಚುಚ್ಚಾರೆ ಅಂತ ಯಾರೋ ಒಬ್ಬ ವ್ಯಕ್ತಿ ನನಗೆ ಫೋನ್ ಮಾಡ್ದ. ನಾನು ಅದಾದ ನಂತರ ಹೋಗಿ 108ಗೆ ಬಂದಕ್ಕೂ 108 ಬಂತು. ಪುನಃ ಕ್ರಾಸ್ ಮಾಡ್ಕೊಂಡು ನಾನು ಹೋದೆ. ಅಷ್ಟರಲ್ಲಿ ಆಟೋ ಮಾಡ್ಕೊಂಡು ಆ ಕಡೆ ಅಂತಂದು ಹಾಸ್ಪಿಟ್ಲ್ ಮಾಡಿದ್ರು. ಹಾಸ್ಪಿಟ್ಲಿಂದ 2 ಸೆಕೆಂಡ್ ಅಷ್ಟೇ ತಿರೋದ ಹುಡುಗ. ಸರ್, ಕೊಲೆ ಮಾಡಿದ ವ್ಯಕ್ತಿ ಯಾರಂತೂ ಗೊತ್ತಿಲ್ಲ. ಯಾರು ಆ ಕಡೆಯಿಂದ ಬರ್ತಾ ಇದ್ದಂತೆ, ಈ ಕಡೆಯಿಂದ ಯಾರು 3 ಜನ RX ಗಾಡಿಲಿ ಹೋದ್ರಂತೆ. ಕಾರ್ಪುಡಿ ಚುಚ್ಚೋರಂತ ಕಣ್ಣವ್ರು ಯಾರೋ ನಾನು ಇದ್ದವರು ಸ್ಪಾಟ್ಲಿ ಇದ್ದವರು, ಅವ್ರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ.
ಬಿಕೆ ಕುಮಾರನ ಕೊಲೆ ನಡೆದ ವಿಷಯ ಬೆನಮನಹಳ್ಳಿ ಗ್ರಾಮಕ್ಕೆ ಗೊತ್ತಾಗಿದ್ದೇ ತಡ ಎಲ್ಲರೂ ಅಲ್ಲಿಗೆ ದೌಡಾಯಿಸ್ತಾರೆ. ಹಾಗೆ ಹಲಗೂರು ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಆರೋಪಿಗಳ ಪತ್ತೆಗೆ ಬಲೆ ಬೀಸ್ತಾರೆ. ಬಿಕೆ ಕುಮಾರ ಅನ್ನೋರನ್ನು ರಸ್ತೆಯಲ್ಲಿ ಬರುವಾಗ ಅಡ್ಡಗಟ್ಟಿ 3 ಜನ ದುಷ್ಕರ್ಮಿಗಳು ಹರಿತವಾದ ಆಯುಧದಿಂದ ಇರಿದು ಕೊಲೆ ಮಾಡಿರುವ ಪ್ರಕರಣ ದಾಖಲಾಗಿರುತ್ತದೆ. ಹಲಗೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ತನಿಖೆಯಲ್ಲಿ ನಿರತರಾಗಿದ್ದು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕಾಗಿ ವಿವಿಧ ತಂಡಗಳನ್ನ ರಚಿಸಿದ್ದೇವೆ. ಬಿಕೆ ಕುಮಾರನ ಕೊಲೆ ಪ್ರಕರಣವನ್ನ ಪತ್ತೆ ಮಾಡಲು 5 ತಂಡಗಳನ್ನು ರಚನೆ ಮಾಡಿದ್ದ ಪೊಲೀಸರು ಆ 5 ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ 5 ಪಾತಕಿಗಳಲ್ಲಿ ದರ್ಶನ್ ಮತ್ತು ಪ್ರಮೋದ್ ಅಪ್ರಾಪ್ತ ಬಾಲಕರು. ಕೇಬಲ್ ವ್ಯವಹಾರ ಮಾಡ್ತಿದ್ದ ಬಿಕೆ ಕುಮಾರ ಯಾರೊಂದಿಗೂ ಕೂಡ ವೈಷಮ್ಯ ಕಟ್ಟಿಕೊಂಡವನಲ್ಲ. ಅಂತ ಒಳ್ಳೆ ವ್ಯಕ್ತಿಯನ್ನ ಈ ಪಾಪಿಗಳು ಕೊಲೆ ಮಾಡಿದ್ರು ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇರಲೇಬೇಕು. ಆ ಕಾರಣ ಏನು ಅನ್ನೋದನ್ನ ಹೇಳೋದಕ್ಕೂ ಮೊದಲು ಕುಮಾರಸ್ವಾಮಿ ತಮ್ಮ ನಿಷ್ಠಾವಂತ ಕಾರ್ಯಕರ್ತನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನೀವೇ ಕೇಳಿ. ಅದು ನಿಜಕ್ಕೂ ನಮಗೆ ನಂಬಲಿಕ್ಕೂ ಇರತಕ್ಕಂಥ ಒಂದು ಕೆಟ್ಟ ಘಟನೆ ಇದು. ಈಗ ನಮ್ಮ ಕಾರ್ಯಕರ್ತ ಕುಮಾರ್ ಏನಿದ್ದಾನೆ, ಅವನ ಬಗ್ಗೆ ಇಲ್ಲಿ ಯಾರನ್ನೇ ಕೇಳಿದ್ರು ಅವನು ಒಂದು ರೀತಿ ಅಜಾತ ಶತ್ರು. ಅವನಿಗೆ ಯಾರು ಶತ್ರುಗಳೇ ಇರಲಿಲ್ಲ. ಯಾವುದೇ ರೀತಿಯ ಶತ್ರುಗಳನ್ನ ಮಾಡ್ಕೊಳ್ತಕ್ಕಂಥ ನಡವಳಿಕೆ ಇದ್ದಂಥ ವ್ಯಕ್ತಿ ಅಲ್ಲ ಅಂತ ಹೇಳ್ತಾರೆ. ಕೇಳಿದ್ರಲ್ಲ, ಅಜಾತ ಶತ್ರುಗಳೇ ಇರಲಿಲ್ಲದವ. ಎಲ್ಲರನ್ನು ತುಂಬಾ ಪ್ರೀತಿ ಮಾಡ್ತಿದ್ದ ಬಿಕೆ ಕುಮಾರ ನಡು ರಸ್ತೆಯಲ್ಲೇ ಬರ್ಬರವಾಗಿ ಕೊಲೆಯಾಗ್ತಾನೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದ್ರೆ ಇವತ್ತು ಈ ಪಾಪಿಗಳು ಅವನನ್ನ ಕೊಂದು ಮುಗಿಸಿದ್ದಾರೆ. ಕುಮಾರಸ್ವಾಮಿಯವರ ಮೇಲೆ ಅಭಿಮಾನ, ಜೆಡಿಎಸ್ ಪಕ್ಷದ ಮೇಲೆ ಅಪಾರ ಗೌರವ, ಗ್ರಾಮಸ್ಥರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಟುಕೊಂಡಿದ್ದ ಬಿಕೆ ಕುಮಾರ ಪಕ್ಕದ ಊರಿನ ಹುಡುಗರ ಕೈಯಿಂದಲೇ ಕೊಲೆಯಾಗ್ತಾನೆ ಅಂದ್ರೆ ನಿಜಕ್ಕೂ ಆಶ್ಚರ್ಯವಾಗಿತ್ತು. ಎಸ್, ಯಾರ ಜೊತೆಯಲ್ಲೂ ದುಶ್ಮನಿ ಕಟ್ಟಿಕೊಳ್ಳದ ಬಿಕೆ ಕುಮಾರ ಕೊಲೆಯಾಗಿದ್ಯಾಕೆ? ಆತನನ್ನ ಕೊಂದು ಮುಗಿಸಿದ ಪಾತಕಿಗಳು ಪೊಲೀಸರ ಮುಂದೆ ಬಾಯ್ಬಿಟ್ಟ ಅಸಲಿ ಸತ್ಯ ಏನು? ಆ ಎಲ್ಲಾ ಡೀಟೇಲ್ಸ್ ಸಣ್ಣ ಬ್ರೇಕ್ ನಂತರ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾಗಿದ್ದ ಬಿಕೆ ಕುಮಾರ್ ಇನ್ನು ಮದುವೆಯಾಗಿರಲಿಲ್ಲ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾತ ಎಲ್ಲರ ಪ್ರೀತಿ ಗಳಿಸಿದ್ದ. ಅಂತವನನ್ನ ಬರ್ಬರವಾಗಿ ಕೊಂದು ಹಾಕಿದ್ರು ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇರಲೇಬೇಕು. ಹಾಗಾದ್ರೆ ಆ ಕಾರಣ ಏನು? ಎಚ್ ಡಿ ಕುಮಾರಸ್ವಾಮಿಯವರ ಅಪ್ಪಟ ಅಭಿಮಾನಿಯಾಗಿದ್ದ ಬಿಕೆ ಕುಮಾರ ಅವರ ಪ್ರತಿ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದ. ಅಂತ ಅಪ್ಪಟ ಅಭಿಮಾನಿ ನಡು ರಸ್ತೆಯಲ್ಲೇ ಕೊಲೆಯಾಗಿದ್ದ ಅಂದ್ರೆ ಇಡೀ ಗ್ರಾಮದ ಜನರಿಗೆ ಆಶ್ಚರ್ಯವಾಗಿತ್ತು. ಹಲಗೂರು ಪೊಲೀಸರು ಬಿಕೆ ಕುಮಾರನ ಕೊಲೆ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ರು. ಕಾರಣ ಸ್ವತಃ ಮಾಜಿ ಮುಖ್ಯಮಂತ್ರಿಯೇ ಎಸ್ಪಿ ಸಾಹೇಬರಿಗೆ ಫೋನ್ ಮಾಡಿ ಜನಕ್ಕೆ ವಾಸ್ತವ ಅಂಶ ಗೊತ್ತಾಗಬೇಕು, ಕಾಲಹರಣ ಮಾಡಬೇಡಿ, ಕೊಲೆ ಪಾತಕಿಗಳು ಯಾರೇ ಆಗಿದ್ರು ಅವರನ್ನ ಕೂಡಲೇ ಬಂಧನ ಮಾಡಿ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ರು. ಇವತ್ತು ಅವರ ಈ ಕೊಲೆಯ ವಿಷಯದಲ್ಲಿ ಇವತ್ತಿನ ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮಕ್ಕೆ
ಬಂದಿರತಕ್ಕಂಥ ಆ ಜನರ ಒಂದು ಹಿತೈಷಿಗಳ ಸಂಖ್ಯೆಯನ್ನು ನೋಡಿದಾಗ ಸಣ್ಣ ವಯಸ್ಸಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಒಂದು ಒಲವನ್ನು ದೊಡ್ಡ ಮಟ್ಟದಲ್ಲಿ ಗಳಿಸ್ಕೊಂಡಿದ್ದ, ಪಕ್ಷಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ವಿಶೇಷವಾಗಿ ನನ್ನ ಬಗ್ಗೆ ತುಂಬ ದೊಡ್ಡ ಮಟ್ಟದ ಅಭಿಮಾನ ಇಟ್ಕೊಂಡಿದ್ದ ಅಂಥ ವ್ಯಕ್ತಿಯ ಕೊಲೆ ಇವತ್ತು ನನಗಷ್ಟೇ ಅಲ್ಲ, ನನ್ನ ಪಕ್ಷಕ್ಕೆ ಇಲ್ಲಿ ಒಂದು ದೊಡ್ಡ ನಷ್ಟ ಇದೆ. ಸರ್ಕಾರಕ್ಕೆ ನಾನು ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ, ಈ ಪ್ರಕರಣವನ್ನು ಪೊಲೀಸ್ ಇಲಾಖೆ ಲಘುವಾಗಿ ಪರಿಗಣಿಸೋದು ಬೇಡ. ಯಾಕೆಂದರೆ ಈ ಭಾಗದಲ್ಲಿ ಈ ರೀತಿಯ ಘಟನೆ ಎಂದೂ ನಡೆದಿಲ್ಲ. ಎಸ್ ಕುಮಾರಸ್ವಾಮಿಯವರ ಮಾತಿನ ದಾಟಿ ಕೇವಲ ಎಸ್ಪಿ ಸಾಹೇಬ್ರಿಗೆ ಮಾತ್ರವಲ್ಲ, ಪರೋಕ್ಷವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಂತಿತ್ತು. ಅದೇ ಸೂಕ್ಷ್ಮತೆಯನ್ನು ಅರಿತ ಹಲಗೂರು ಪೊಲೀಸರು 5 ಮಂದಿ ಪಾತಕಿಗಳನ್ನ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟಕ್ಕೂ ಕುಮಾರನನ್ನ ಈ ಪಾತಕಿಗಳು ಕೊಂದಿದ್ಯಾಕೆ ಅನ್ನೋದನ್ನ ನಾವು ಹೇಳೋದಿಲ್ಲ, ಎಸ್ಪಿ ಸಾಹೇಬ್ರು ಹೇಳ್ತಾರೆ ಕೇಳಿ. ಕುಮಾರ್ ಅವರಿಗೆ ಕೀರ್ತಿ ಅಂತ ಹೇಳಿ ಒಬ್ಬರ ಜೊತೆಗೆ ಅವರ ಅಂಗಡಿ ಸಂಬಂಧ ಮತ್ತು ಜಮೀನು ಸಂಬಂಧ ಒಂದು ಜಗಳ ಇದ್ದಿದ್ದು, ಅವರ ಅಂಗಡಿಯನ್ನು ಕುಮಾರ್ ಅವರು ತೆರವುಗೊಳಿಸಿದ್ದು ಮತ್ತು ಹಣಕಾಸಿನ ವ್ಯವಹಾರ ಇದ್ದಿದ್ದು, ಈ ಸಂಬಂಧಪಟ್ಟು ಕೀರ್ತಿ ಅವರಿಗೆ ಕುಮಾರ್ ಅವರ ಮೇಲೆ ದ್ವೇಷ ಇರ್ತದೆ. ಇಷ್ಟೇ ಅಲ್ಲದೆ ಕುಮಾರ್ ಅವರ ಜಾಗದಲ್ಲಿ ಕೀರ್ತಿ ಅವರು ಒಂದು ಕೋಳಿ ಅಂಗಡಿ ಇಟ್ಕೊಂಡಿದ್ದು, ಈ ಸಂಬಂಧಪಟ್ಟ ಅವರು ರೆಂಟ್ ಕೊಡ್ತಾ ಇಲ್ಲ ಅಂತ ಒಂದು ಉದ್ದೇಶದಿಂದ ಕುಮಾರ್ ಅವರು ಅವರನ್ನು ಖಾಲಿ ಮಾಡಿಸಿದ್ದು ಇರುತ್ತದೆ. ಇಷ್ಟೇ ಅಲ್ಲದೆ ಅಡ್ವಾನ್ಸ್ ಸಂಬಂಧಪಟ್ಟು ಕೂಡ ಅವರಿಗೆ ಸ್ವಲ್ಪ ಜಗಳ ಆಗಿರ್ತದೆ. ಈ ಎಲ್ಲ ಕಾರಣದಿಂದ ಕೀರ್ತಿ ಅವರಿಗೆ ಕುಮಾರ್ ಅವರ ಮೇಲೆ ದ್ವೇಷ ಇರ್ತದೆ. ಇದರ ಜೊತೆಗೆ ಪ್ರಮೋದ್ ಅಂತ ಹೇಳಿ ಹುಡುಗಿಯರನ್ನು ಚುಡಾಯಿಸ್ತಿರುವಾಗ ಮತ್ತು ಬಾರಲ್ಲಿ ಕುಡಿಯುತ್ತಿರುವಾಗ ಇವರು ಮಾಡೋದು ತಪ್ಪು ಅಂತ ಹೇಳಿ ಕುಮಾರ್ ಅವ್ರನ್ನ 1-2 ಸಲ ಹೊಡೆದು ಅವರಿಗೆ ಬುದ್ಧಿಮಾತು ಹೇಳಿದ್ದಿರುತ್ತದೆ. ಹೌದು, ಪಿಕೆ ಕುಮಾರನ ಬಿಲ್ಡಿಂಗ್ನಲ್ಲಿ ಕೀರ್ತಿ ಅನ್ನೋನು ಕೋಳಿ ಅಂಗಡಿಗಾಗಿ ರೂಮೊಂದನ್ನ ಬಾಡಿಗೆ ಪಡೆದಿದ್ದ. ಆದರೆ ಬಾಡಿಗೆ ಹಣ, ಅಡ್ವಾನ್ಸ್ ಹಣವನ್ನ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಅದೇ ವಿಚಾರಕ್ಕೆ ಪಿಕೆ ಕುಮಾರ ಕೀರ್ತಿಯ ಬಳಿ ಹಣ ಕೊಡುಗಿಲ್ಲ ಅಂದ್ರೆ ಖಾಲಿ ಮಾಡು ಅಂತಾನೆ. ಆದ್ರೆ ಕೀರ್ತಿ ಹಣನೂ ಕೊಡದೆ, ಬಿಲ್ಡಿಂಗ್ ಖಾಲಿನೂ ಮಾಡದೆ ಕುಮಾರನಿಗೆ ಧಮ್ಕಿ ಹಾಕೊಂಡು ಬರ್ತಿರ್ತಾನೆ. ಬಾಡಿಗೆ ವಿಚಾರದಲ್ಲಿ ಇಬ್ಬರ ಮಧ್ಯೆ ಆಗಾಗ ಜಗಳ ಆಗ್ತಾನೆ ಇರುತ್ತೆ. ಆದ್ರ ಹೊತ್ತು ಮಾತ್ರ ಕುಮಾರ ರೊಚ್ಚಿಗೆದ್ದಿದ್ದ. ಬಾಡಿಗೆ ಹಣ ಕೊಡು, ಇಲ್ಲ ಅಂದ್ರೆ ಖಾಲಿ ಮಾಡುವಂತ ಅಮ್ಮ ಅಕ್ಕ ಅಂತೆಲ್ಲ ಬೈತಾನೆ. ಇದರಿಂದ ಸಿಟ್ಟಿಗೆದ್ದ ಕೀರ್ತಿ ಕುಮಾರನನ್ನ ಮುಗಿಸೋಕೆ ಅವತ್ತೇ ಸ್ಕೆಚ್ ರೆಡಿ ಮಾಡ್ತಾನೆ. ಇನ್ನಿ ಪ್ರಮೋದ್ ಮತ್ತು ದರ್ಶನ್ ಕೂಡ ಪೋಲಿಗಳು ಕಣ್ಣು. ಗ್ರಾಮದಲ್ಲಿ ಹುಡುಗಿಯರನ್ನ ಚುಡಾಯಿಸುವುದು, ಬಾರ್ನಲ್ಲಿ ಗೆಂಡೆ ಹೊಡೆದು ಬಾಯಿಗೆ ಬಂದಂತೆ ಮಾತಾಡ್ತಾ ಇರೋದು. ಇದರಿಂದ ಸಿಟ್ಟಿಗೆದ್ದಿದ್ದ ಕುಮಾರ ಕೂಡ 1-2 ಬಾರಿ ಹೊಡೆದು ಬುದ್ಧಿವಾದ ಹೇಳಿದ್ದ. ಇದರಿಂದ ಪ್ರಮೋದ್ ಮತ್ತು ಪ್ರಮೋದ್ ಸಂಘಟಕರನ್ನು ಸೇರಿಸಿಕೊಂಡು ಕೀರ್ತಿ ಕುಮಾರನ್ನು ಕೊಲೆ ಮಾಡಬೇಕಂತ ಒಂದು ಸಂಚು ರೂಪಿಸಿ ಅವರು ಡೈಲಿ ಶಟಲ್ ಕಾಕ್ ಆಡ್ಕೊಂಡು ಅವ್ರ ಮನೆಗೆ ಇರ್ತಾರೆ ಅಂತ ಹೇಳಿ ಒಂದು ಪ್ಲಾನ್ ಮಾಡಿಕೊಂಡು ಅವರು ವಾಪಸ್ ಹೋಗೋ ದಾರಿಯಲ್ಲಿ ಅವ್ರನ್ನ ಅಡ್ಡಗಟ್ಟಿ ಅವ್ರನ್ನ ಕೊಲೆ ಮಾಡೋ ರೀತಿಯಲ್ಲಿ ಒಂದು ಪ್ಲಾನ್ ಮಾಡಿ ಅವ್ರನ್ನ ಕೊಲೆ ಮಾಡಿರ್ತಾರೆ. ಕುಮಾರನಿಂದ ಅವಮಾನಿತಗೊಂಡಿದ್ದ ಕೀರ್ತಿ, ಪ್ರಮೋದ್ ಮತ್ತು ದರ್ಶನ್ ಮೂವರು ಒಂದಾಗ್ತಾರೆ. ಕುಮಾರನಿಗೊಂದು ಗತಿ ಕಾಣಿಸಲೇಬೇಕು ಅಂತ ನಿರ್ಧಾರಕ್ಕೆ ಬಂದು ಮತ್ತಿಬ್ಬರು ಸ್ನೇಹಿತರನ್ನ ಕರೆತಂದು ಡಿಸೆಂಬರ್ 24ನೇ ತಾರೀಕು ಮುಹೂರ್ತ ಫಿಕ್ಸ್ ಮಾಡಿಬಿಡ್ತಾರೆ. ಈ ತಿಂಗಳು 24ನೇ ತಾರೀಕು ಬೆನ್ಮನಹಳ್ಳಿ ಗ್ರಾಮದ BK ಕುಮಾರ್ ಅವರಿಗೆ ಹಣ್ಣನಹಳ್ಳಿ ಕಟ್ಟೆ ಬಳಿ ಒಂದು 3 ಜನ ಬೈಕ್ನಲ್ಲಿ ಬಂದು ಅಡ್ಡಗಟ್ಟಿ ಅವರು ಹಲಗೂರಿಗೆ ಹೋಗುತ್ತಿರುವಾಗ ಅವ್ರ ಮೇಲೆ ಕತ್ತಿಯಿಂದ ಹಲ್ಲೆ ಮಾಡಿ ಅವರನ್ನು ಕೊಲೆ ಮಾಡಿದ್ದಿರುತ್ತದೆ. ಕುಮಾರನನ್ನ ಕೊಂದ ಕೀರ್ತಿ ಈ ಹಿಂದೆ ಕೂಡ ಬೆಂಗಳೂರಿನಲ್ಲಿ ಒಂದು ಕೊಲೆ ಮಾಡಿದ್ದ. ಆ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸಿದ್ದ ಕೀರ್ತಿ ಬೆನಮನಹಳ್ಳಿಗೆ ಬಂದು ಕೋಳಿ ಅಂಗಡಿ ಇಟ್ಟುಕೊಂಡಿದ್ದ.
ಈಗಾಗಲೇ ಬ್ಯಾಂಗ್ಳೂರಲ್ಲಿ ಒಂದು 302 ಕೇಸ್ ಇರುತ್ತದೆ. ಕೊಲೆ ಕೇಸ್ನಲ್ಲಿ ಅವರು ಬೇಲ್ ತಗೊಂಡು ಹಲಗೂರಿನಲ್ಲಿರ್ತಾರೆ. ಆ ಸಮಯದಲ್ಲಿ ಕೀರ್ತಿ ಮತ್ತು ಕುಮಾರ್ ಅವರಿಗೆ ಸಮಸ್ಯೆ ಆಗ್ತದೆ. ಸದ್ಯ ಕುಮಾರನನ್ನ ಕೊಂದು ಬರಲಿ ಇಬ್ಬರು ಅಪ್ರಾಪ್ತ ಬಾಲಕರಾಗಿದ್ದ ಕಾರಣ ಬಾಲ ಅಪರಾಧಿಗಳ ಸೆಲ್ನಲ್ಲಿ ಇಡಲಾಗಿದೆ. ಇನ್ನುಳಿದ 3 ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಅಲ್ರಿ, ಬುದ್ಧಿವಾದ ಹೇಳಿದಕ್ಕೆ ಕೊಲೆ ಮಾಡ್ತಾರೆ ಅಂದ್ರೆ ಕಾಲ ಹೇಗಾಗಿದೆ ಅನ್ನೋದನ್ನ ಯೋಚನೆ ಮಾಡಿ. ಏನೇ ಇರಲಿ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಕೊಲೆಗಾರರು ಶಿಕ್ಷೆ ಅನುಭವಿಸಲೇಬೇಕು. ಹಾಗೆ ಮಂಡ್ಯದಲ್ಲಿ ನಡೆದ ಇನ್ನು 3 ಹತ್ಯೆಗಳ ಕತೆ ಹೇಳ್ತೀನಿ ಸಣ್ಣ ಬ್ರೇಕ್ನ ನಂತರ. 10 ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 4 ಜನ ಕೊಲೆಯಾಗಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡ್ತಾ ಇರೋ ಪಾತಕಿಗಳು ಕುಮಾರನ ಕೊಲೆ ನಡೆದ ಕೆಲವೇ ದಿನಗಳಲ್ಲಿ ಮತ್ತೊಬ್ಬನ ಕೊಲೆ ಮಾಡಿದ್ದಾರೆ. ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ 10 ದಿನಗಳಲ್ಲಿ ಒಟ್ಟು 4 ಮಂದಿ ಕೊಲೆಯಾಗಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಕೊಲೆಯಾದ ಆ 4 ಮಂದಿ ಜೆಡಿಎಸ್ ಕಾರ್ಯಕರ್ತರು. ಡಿಸೆಂಬರ್ 25ನೇ ತಾರೀಕು ತೊಪ್ಪನಹಳ್ಳಿಯಲ್ಲಿ ಮುತ್ತುರಾಜ್ ಮತ್ತು ನಂದೀಶ್ ಕೊಲೆಯಾಗಿದ್ರು. ಆ 2 ಕೊಲೆ ಮಾಸುವ ಮುನ್ನವೇ ಪಿಕೆ ಕುಮಾರ್ನ ಹತ್ಯೆ ನಡೆದಿದೆ. ಇನ್ನು ಆ ಹತ್ಯೆ ನಡೆದು ಕೇವಲ 2 ದಿನವಷ್ಟೇ ಆಗಿತ್ತು. ಆದ್ರೀಗ ಮತ್ತೊಂದು ಕೊಲೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. ಇಲ್ಲಿ ರಕ್ತಸಿಕ್ತವಾಗಿ ಕೊಲೆಯಾಗಿರೋ ಯುವಕನ ಹೆಸರು ಹರೀಶ್. ಇದೇ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮದ ನಿವಾಸಿ. ದಾನ ಮಗನ ಮನೆಗೂ MC ಕುಮಾರ್ ಮನೆಗೂ MC ಚಂದ್ರನು ಸೇರವನೇ ಕಣಪ್ಪ ಅವ್ರ ಮನೆಗೆ ವಾರಂತೀರ್ ಕೊಟ್ಟಲ್ಲಪ್ಪ. ಅವ್ನ ಮನೆ ಒಳಗೆ ಸೇರಿಸ್ಕೊಂಡು ಕಾನೊಳಗೆ ಕಳ್ಸೋರಲ್ಲ ಅಪ್ಪ. ಅಯ್ಯೋ ಮಗನೇ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ 2 ಲಕ್ಷ ಲೋನ್ ಮಾಡಿರೋದ್ನಲ್ಲ ಅಪ್ಪ. ಚೀಟಿ ಎತ್ತಿ ಇವತ್ತು ಅಯ್ಯೋ ಅಯ್ಯೋ ದೇವ್ರೇ ಭಗವಂತು ಅವ್ರ ನಿಲ್ಸಿ ನನ್ನ ಕಣ್ಣು ಮುಂದ್ಗಡೆ ಸಿಕ್ಬಿಟ್ರಪ್ಪ. ಬಾ ನೀನ್ ಕಣ್ಣು ಮನೆ ಇರ್ಬೇಕನ್ನಪ್ಪ. ಜೆಡಿಎಸ್ ಪಕ್ಷದ ಕಾರ್ಯಕರ್ತನಾಗಿ ಗುರುತಿಸಿಕೊಂಡಿದ್ದ ಹರೀಶ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಮಗ್ನನಾಗಿದ್ದ. ಆದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದ ಯೋಗೇಶ್ ಮತ್ತು ರಕ್ಷಿತ್ ಹರೀಶನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ರು. ಏನಾದರೂ ಮಾಡಿ ವಿಜಯ್ ಕುಮಾರ ಈ ಮುರುಕನಹಳ್ಳಿಲಿ ಈ TP ಭಾಗದಲ್ಲಿ ಏನಾದ್ರು ಮಾಡಿ ವೀಕ್ ಮಾಡಬೇಕು, JDS ಡೌನ್ ಮಾಡಬೇಕು. ನಮ್ಮ ಕಾಂಗ್ರೆಸ್ಗೆ ಯಾವುದೇ ರೀತಿ ಇವನು ಬೆಂಬಲಿಗರು ಇರೋದ್ರಿಂದ ನಮಗೆ ಇಲ್ಲಿ ಬೆನಿಫಿಟ್ ಇಲ್ಲ ಕಾಂಗ್ರೆಸ್ಗೆ. ಇವನು ಬೆಂಬಲಿಗರು ಏನಾದ್ರು ತೆಗೆದುಬಿಟ್ರೆ ನಮ್ಮ ಕಾಂಗ್ರೆಸ್ಸಲ್ಲಿ ಕಾಲು ಉರ್ಬೋದು. ಒಮ್ಮತದಿಂದ ನಮಗೆ ಏನೋ ಓಟ್ ಜಾಸ್ತಿ ಬರ್ತವೆ ಅನ್ನೋ ದುರಾಸೆಯಿಂದ ಸರ್ ಶ್ರೀಕಾಂತ ಅನ್ನೋನ್ನ ಒಂದು ಕುಮ್ಮಕ್ನಿಂದ ನಮ್ಮೂರು ಹುಡುಗರು 4-5 ಹುಡುಗರು ಸೇರಿಕೊಂಡು ನಮ್ಮ ಮಾವನ ಮಗನ ನೇರ ಕೊಲೆ ಮಾಡಿದ್ರು. ಹರೀಶ ಕೊಲೆಯಾಗಿರೋ ಸುದ್ದಿ ತಿಳಿತಿದ್ದ ಹಾಗೆ ಇಡೀ ಗ್ರಾಮವೇ ಉದ್ವಿಗ್ನಗೊಂಡು ಆರೋಪಿಗಳಾದ ಯೋಗೇಶ್ ಮತ್ತು ರಕ್ಷಿತ್ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ರು. ಅಷ್ಟೇ ಅಲ್ಲ, ಮನೆ ಮುಂದೆ ನಿಂತಿದ್ದ 2 ವಾಹನಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ತೀರಿಸಿಕೊಂಡಿದ್ರು. ಘಟನೆಯಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗ್ತಿದ್ದಂತೆ ಗ್ರಾಮದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು. ಮೈಸೂರಿನ SP ರವಿ ಡಿ ಚೆನ್ನಣ್ಣನವರು ಸೇರಿದಂತೆ ಮೈಸೂರು ವಲಯದ IGP BK ಸಿಂಗ್ ಭೇಟಿ ನೀಡಿದ್ರು. ಹಾಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರಿಂದ ಮಾಹಿತಿ ಪಡೆದು ಪರಾರಿಯಾಗಿರುವ ಆರೋಪಿಗಳನ್ನ 24 ಗಂಟೆಯೊಳಗೆ ಬಂಧಿಸುವ ಭರವಸೆ ನೀಡಿದ್ರು. ಆರೋಪ ಅದು ನಮ್ಮ ಕೈದು ಇನ್ನೂ ಯಾರು ಹೇಳಿಲ್ಲ. ಯಾರೇ ಇದ್ದರೂ ನಮ್ಮ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ. ತನಿಖೆಯಲ್ಲಿ ಲೋಕಲ್ ಆಫೀಸರ್ಗೆ ಕೊಡಲ್ಲ, ಬೇರೆ ಮಂಡ್ಯನಲ್ಲಿ ಇರ್ತಕ್ಕಂಥ ಬೇರೆ ಆಫೀಸರ್ಗೆ ತನಿಖೆ ಕೊಟ್ಟು
SP ಅವರು ಸ್ವತಃ ಇದಕ್ಕೆ ಸೂಪರ್ವಿಷನ್ ಮಾಡಿಕೊಂಡು ತನಿಖೆ ನಡೆಸ್ತಾರೆ. ಅದರಲ್ಲಿ ಯಾರೇ ಇನ್ವಾಲ್ವ್ ಆಗ್ತಾರೆ, ಯಾರೇ ಕೈವಾಡ ಇರ್ತದೆ ಅವರು ಗೊತ್ತಾಗುತ್ತೆ. ಅವರು ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಬೇಕಾಗುತ್ತೆ ಜರುಗಿಸ್ತೇವೆ. ಆರೋಪಿಗಳು ಯಾರು ಅಂತ ಏನಾದ್ರು ಗೊತ್ತಾಗಿದೆ? ಇಲ್ಲಿ ಯಾರು ನಮ್ಮ ಕೃಷ್ಣೇಗೌಡ ಅವರು ಈ ಕೊಲೆ ಆಗುವಾಗ ಅವರೇ ಇದ್ದರು, ಐ ವಿಟ್ನೆಸ್. ಅವ್ರಿಗೆ ಕೂಡ ಕೈನಲ್ಲಿ ಸ್ವಲ್ಪ ಗಾಯ ಆಗಿದೆ. ಅವ್ರು ಹೇಳಿದ ಪ್ರಕಾರ ಅವರು ಇಬ್ಬರಿಗೆ ನೋಡಿದ್ದಾರೆ, ಯೋಗೇಶ್ ಮತ್ತು ರಕ್ಷಿತಾಗೆ. ಮತ್ತು ಅದರ ಹಿಂದುಗಡೆ ಬೇರೆ ಯಾರ್ಯಾರ್ದು ಕೈವಾಟಿದೆ ಅದು ನಾವು ನಮ್ಮ ತನಿಖೆಯಲ್ಲಿ ತಿಳ್ಕೋಬೇಕಾಗತ್ತೆ. ಈಗಾಗಲೇ ಯೋಗೇಶ್ ಮತ್ತು ರಕ್ಷಿತಾ ಅವ್ರಿಗೆ ಅವರೇ ನೋಡಿದ್ದಾರೆ ಮರ್ಡರ್ ಮಾಡುವಾಗ. ಅವರು ನಿಜವಾದ ಆರೋಪಿ, ಮರ್ಡರ್ ಮಾಡೋದವರು. ಹಿಂದುಗಡೆ ಸಂಚು ರೂಪಿಸೋದವರು ಬೇರೆ ಯಾರ್ಯಾರಿದ್ದಾರೆ ಅದು ನಮ್ಮ ತನಿಖೆಯಲ್ಲಿ ಗೊತ್ತಾಗುತ್ತೆ. ಏನು ಘಟನಾ ಸ್ಥಳಕ್ಕೆ ಜೆಡಿಎಸ್ ಸಂಸದ ಪುಟ್ಟರಾಜು ಭೇಟಿ ನೀಡಿ ಮೃತ ಹರೀಶ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಘಟನೆಯಲ್ಲಿ ಮಾಜಿ ಶಾಸಕನ ತಮ್ಮನ ಹೆಸರು ಕೇಳಿ ಬರುತ್ತಿರುವ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಆರೋಪಿಗಳನ್ನ ಬಂಧಿಸಬೇಕು ಹಾಗೂ ಘಟನೆಗೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪದ ಕಾರಣದಿಂದ ಕೊಲೆಗೆ ಕಾರಣವಾಗಿರೋ ಜನಾರ್ದನ್ರನ್ನ ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ರು. ಅಲ್ಲದೆ ಜನವರಿ 4ರಂದು ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರ ಹತ್ಯೆ ಖಂಡಿಸಿ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ರು. ಇದಕ್ಕೆ ನೇರ ಹೊಣೆ DSPನೇ. ಈ ಜನಾರ್ದನ್ ಅಂತೇಳಿ ನಾಗಮಂಗಲ ಸಬ್ ಡಿವಿಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಯಾವುದಾದ್ರೂ ಸಣ್ಣ ಪುಟ್ಟ ಒಂದು ಬಡವರ ಕೇಸನ್ನ ತಗೊಳ್ಳಿಕ್ಕೂ ಪೊಲೀಸ್ ಸ್ಟೇಷನ್ನಲ್ಲಿ ಮೀನಾಮೀಸ ಎಣಿಸ್ತಂತ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಫೋನ್ ಮಾಡಿದ್ರೆ DSPಗೊಂದು ಮಾತು ಹೇಳ್ಬಿಡಿ ಸರ್ ಅನ್ನೋಷ್ಟು ಮಟ್ಟಿಗೆ ಇವರು ಕಂಟ್ರೋಲ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ ಬರಬೇಕಿಲ್ಲಿ ಉತ್ತರ ಹೇಳ್ಬೇಕು ನನ್ನ ಜನಕ್ಕೆ DSP. ಇವತ್ತು ಇಡೀ ಜಿಲ್ಲೆಗೆ ನನ್ನ ಪಕ್ಷದ ಮುಖಂಡ ಕಾರ್ಯಕರ್ತರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ನಾವು ಸಂದೇಶ ಕೊಡ್ತಾ ಇದ್ದೇವೆ. ಇವತ್ತು 4ನೇ ತಾರೀಕು ಮಂಡ್ಯ ಜಿಲ್ಲೆ ಕೇಂದ್ರ ಸ್ಥಾನದಲ್ಲಿ ಒಂದು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕು. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು, ಈ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ಮಾತಾಡ್ಕೊಂಡಿದ್ದೇವೆ. ಒಟ್ನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 9 ದಿನಗಳಿಂದೀಚೆಗೆ 4 ಜೆಡಿಎಸ್ ಕಾರ್ಯಕರ್ತರ ಹತ್ಯೆ ನಡೆದಿರುವುದು ಇಡೀ ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರಲ್ಲಿ ಆತಂಕ ಮೂಡಿಸಿದೆ. ಅಲ್ಲದೆ ಇಷ್ಟೆಲ್ಲಾ ಕೊಲೆ ಪ್ರಕರಣ ನಡೆಸಿದ್ದು ಜಿಲ್ಲಾ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅನ್ನೋ ಸಂದೇಹ ಮೂಡಿದೆ. ಅಷ್ಟಕ್ಕೂ ಮಂಡ್ಯ ಜಿಲ್ಲೆಯಲ್ಲಿ ಏನಾಗ್ತಿದೆ? ಕಾನೂನು ಸುವ್ಯವಸ್ಥೆ ಯಾಕೀಗಾಗಿದೆ? ಪೊಲೀಸರ ಬಗ್ಗೆ ಭಯ ಯಾಕಿಲ್ಲದಂತಾಗಿದೆ? ಇದಕ್ಕೆ ಉತ್ತರವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನೀಡಬೇಕು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾರೆ. ನಾಳೆ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.